ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೂರಿಕಡಲೆ ಚಿಕ್ಕಿ ಮಾಡ್ತಾಯಿದ್ದೀನಿ. ಕಡಲೆ ಚಿಕ್ಕಿ ಮಾಡೋದನ್ನು ಆಲ್ರೆಡಿ ನೋಡಿದ್ದೀರಾ ನನ್ನ ಚಾನಲಲ್ಲಿ. ಇವತ್ತು ಹೂರಿಕಡಲೆದು ಚಿಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಈ ಥರ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಇಡಬೇಕು. ಸ್ವಲ್ಪ ತುಪ್ಪ ಹಚ್ಚಿದ್ರೆ ಸಾಕಾಗುತ್ತೆ. ನಂತರ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಮೇಲೆ. ಅದಕ್ಕೆ 1.5 ಕಪ್ಪಷ್ಟು ಹುರಿಕಡಲೆನ ಹಾಕುತ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಗ್ಯಾಸ್ ಫ್ಲೇಮ್ನ ಲೋವಲ್ಲಿಟ್ಟು ಇದನ್ನು ಸ್ವಲ್ಪ ಕ್ರಿಸ್ಪಿ ಮಾಡೋಕ್ಕೆ. ಫ್ರೆಶ್ ಆಗಿದ್ದರೆ ಈ ಥರ ಏನೂ ಮಾಡಬೇಕಾಗಿಲ್ಲ. ಫ್ರೆಶ್ ಇಲ್ಲ ಅಂದರೆ ಅದು ಕ್ರಿಸ್ಪಿ ಇರಲ್ಲ. ಸ್ವಲ್ಪ ಅದಕ್ಕೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇರ್ತೀನಿ. ನಂತರ ಡ್ರೈ ರೋಸ್ಟ್ ಆದಮೇಲೆ ಇದನ್ನು ತೆಗೆದು ಸೈಡಲ್ಲಿ ಇಡಬೇಕು. ನೋಡಿ, ಡ್ರೈ ರೋಸ್ಟ್ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಕಾಣ್ತಾ ಇದೆಯಲ್ಲ. ಈಗ ನೋಡಿ, ಅದನ್ನು ಕಡಲೆ ತೆಗೆದು ಸೈಡಲ್ಲಿ ಇಟ್ಟಿದ್ದೇನೆ. ಈಗ ಅದೇ ಬಾಣಲಿಯಲ್ಲಿ 1.5 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೋಬಾರ್ದು ನೀರು. ಇಲ್ಲಿ 1.5 ಕಪ್ ಕಡಲೆಗೆ 1.5 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಮೆಲ್ಟ್ ಮಾಡ್ಕೋಬೇಕು. ಸ್ವಲ್ಪನೇ ನೀರು ಹಾಕಬೇಕು, ಜಾಸ್ತಿ ಏನು ಹಾಕಬಾರ್ದು. ಅಷ್ಟೇ, ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಈಗ ನೋಡಿ, ಬೆಲ್ಲ ಚೆನ್ನಾಗಿ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಬೆಲ್ಲ ಮೆಲ್ಟ್ ಆದಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಮಾಡಬೇಕು ಈ ಥರ. ನಂತರ ಅದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಕೂಡ ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ಆಲ್ಗೆ ಕ್ಲಿಕ್ ಮಾಡಿದ್ರೆ ನಾನು ನ್ಯೂ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ವೆರೈಟಿ ರೆಸಿಪಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ನೋಡಿ, ಇಲ್ಲಿ ಬೆಲ್ಲ ಮೆಲ್ಟ್ ಆಗಿದೆಯಲ್ಲ, ಅದಕ್ಕೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ಒಳ್ಳೆ ಶೈನಿಂಗ್ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ತುಪ್ಪ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ, ಜಾಸ್ತಿ ಏನೂ ಬೇಕಾಗಿಲ್ಲ. ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಇದು ಕುದೀತಾ ಇದೆಯಲ್ಲ, ಚೆನ್ನಾಗಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಏನು ಮಾಡಬೇಕು ಅಂದರೆ, ಇಲ್ಲಿ ನಾನು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ನೀರಿಗೆ 1-2-3 ಡ್ರಾಪ್ ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲ ಮೆಲ್ಟ್ ಆಗಿದೆಯಲ್ಲ ಅದನ್ನು ಈ ಥರ ನೋಡಿ, ಈ ಥರ ಮಾಡಬೇಕು. ಆವಾಗ ಕ್ರಿಸ್ಪಿಯಾಗಿ ಬರಬೇಕು, ಚೆನ್ನಾಗಿ ಕಟ್ಟಾಗಬೇಕು. ಈ ಥರ ಆಗಿದ್ದರೆ ಪಾಕ ಕರೆಕ್ಟಾಗಿ ಆಗಿದೆ ಅಂತ. ಚಿಕ್ಕಿ ಮಾಡೋಕ್ಕೆ ಕರೆಕ್ಟ್ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಈಗ ಇದಕ್ಕೆ 1-4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಬರುತ್ತಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಅಡುಗೆ ಸೋಡಾ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಚಿಕ್ಕಿ ಮಾಡ್ತೀವಲ್ಲ, ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಈ ಸ್ಟೇಜಲ್ಲಿ ನಾವು ಕಡಲೆನ ಹುರಿದಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕೋಬೇಕು. ಈ ಸ್ಟೆಪ್ಪೆಲ್ಲ ಬೇಗನೆ ಮಾಡ್ಕೋಬೇಕು. ಯಾಕಂದರೆ ಇಲ್ಲಾಂದರೆ ಬೆಲ್ಲ ತುಂಬ ಗಟ್ಟಿಯಾಗಿಬಿಡುತ್ತಲ್ಲ ಬೇಗ. ಅದಕ್ಕೋಸ್ಕರ ಬೇಗ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೋತಾ ಇಲ್ಲಿ ಕಡಲೆನ ಹಾಕಿ ಬೇಗ ಮಿಕ್ಸ್ ಮಾಡ್ಕೋಬೇಕು. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೈತಲ್ಲ. ಈಗ ನಾನಲ್ಲಿ ತುಪ್ಪ ಹಚ್ಚಿಟ್ಟಿದ್ದೆ ಫಸ್ಟೇ ಒಂದು ಪ್ಲೇಟಿಗೆ. ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಬೇಗ ಆಗೋವಂಥ ಪ್ರೊಸೀಜರ್. ಬೇಗ ಮಾಡಬೇಕು. ನೋಡಿ, ಎಲ್ಲ ಈ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಯಾವಾಗ ಬೇಕಾದರೂ ಏನಾದರೂ ಸ್ವೀಟ್ ತಿನ್ನಬೇಕು, ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ಮಕ್ಕಳಿಗೆಲ್ಲ ಈ ಥರ ಇಮಿಡಿಯೇಟಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿಯಾಗುತ್ತೆ. ಈ ಥರ ಎಲ್ಲ ಮಾಡಿಕೊಟ್ರೆ ತಿನ್ನೋಕ್ಕೂ ಟೈಮ್ ಪಾಸ್ ಆಗುತ್ತಲ್ಲ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳು ದೊಡ್ಡವರು ಯಾರಿಗೆ ಬೇಕಾದರೂ ಮಾಡಿ ಕೊಡ್ಬೋದು. ನೋಡಿ, ಈಗ ಒಂದು ಸಣ್ಣ ಬೌಲ್ ತೊಗೋತಾ ಇದ್ದೀನಿ. ಆ ಬೌಲ್ ಅಡಿಯಲ್ಲಿ ಸ್ವಲ್ಪ ನೀರನ್ನು ಹಚ್ಕೋಬೇಕು. ನೀರಿಲ್ಲ ಅಂದರೆ ತುಪ್ಪ ಬೇಕಾದರೂ ಹಚ್ಕೋಬೋದು. ಆ ಬೌಲ್ ಹೆಲ್ಪಿಂದ ಈ ಥರ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು. ಬೇಗ ಮಾಡ್ಕೋಬೇಕು. ನೋಡಿ, ಎಲ್ಲ ಈಕ್ವಲಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈಗ ಒಂದು ನೈಫ್ ತೊಗೋಬೇಕು. ನೈಫ್ ತೊಗೊಂಡು ಇದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದರೆ ಇದು ಡ್ರೈ ಆದಮೇಲೆ ಚೆನ್ನಾಗಿ ಕಟ್ ಮಾಡೋಕ್ಕಾಗಬೇಕಲ್ಲ, ಅದಕ್ಕೋಸ್ಕರ. ನೋಡಿ, ಈ ಬೌಲಿಗೆ ನೀರೆಲ್ಲ ಅಪ್ಲೈ ಮಾಡಿಲ್ಲ ಅಂದರೆ ಈ ಥರ ಅಂದ್ಕೊಳುತ್ತೆ. ನೋಡಿ, ಬೌಲ್ ಜೊತೆಲಿ ಹೇಗೆ ಬರ್ತಾ ಇದೆಯಲ್ಲ, ಈ ಥರ ಏನು ಮಾಡಬೇಕಂದ್ರೆ ಆವಾಗ ಸ್ವಲ್ಪ ನೀರನ್ನು ಹಚ್ಕೋಬೇಕು. ಆವಾಗ ಕರೆಕ್ಟ್ ಆಗುತ್ತೆ. ನೋಡಿ, ಈ ಥರ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ. ಈಗ ಇದಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾನು ಆವಾಗಲೇ ಹೇಳ್ದ ಹಾಗೆ ಒಂದು ನೈಫಿಂದ, ಜಾಸ್ತಿ ಏನಲ್ಲ, ಜಸ್ಟ್ ಹೀಗೆ ಲೈಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಅದನ್ನು ಈಸಿಯಾಗಿ ಕಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ಮಾರ್ಕ್ ಮಾಡಾದಮೇಲೆ ಇದನ್ನು ಹಾಗೆ ಡ್ರೈ ಆಗೋಕ್ಕೆ ಬಿಡ್ತೇನೆ. ನಂತರ ಇದನ್ನು ರಿಮೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ.
ಕಟ್ ಮಾಡಾಯ್ತಲ್ಲ, ಈಗ ನೋಡಿ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಕೊಬೋದು. ನೋಡಿ ಹೇಗೆ ರಿಮೂವ್ ಮಾಡ್ಕೊತೀನಿ ಅಂತ. ನೋಡಿ ತಣ್ಣಗಾಗಿದೆ. ಸ್ವಲ್ಪ ಪ್ಲೇಟನ್ನ ಹೀಗೆ ಸ್ವಲ್ಪ ಮಾಡಿದರೆ ಸ್ವಲ್ಪ ರಿಮೂವ್ ಆಗುತ್ತೆ ಸೈಡಿಂದೆಲ್ಲ. ನಂತರ ಇನ್ನೊಂದು ಪ್ಲೇಟಿಗೆ ಈ ಥರ ಇಟ್ಟು ಇದನ್ನು ರಿಮೂವ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕಡಲೆ ಚಿಕ್ಕಿ ಮಾಡ್ಬೋದು ಅಂತ. ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದರೆ ಒಂದು ಥಮ್ಸ್ ಅಪ್ ಕೊಡಿ.